ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರಿಯೇಟಿವ್ ರೀಸನಿಂಗ್ ಅಲ್ಲಿ ಇನ್ಇಕ್ವಾಲಿಟಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಡಿಫ್ರೆಂಟ್ ಟೈಪು, ಸೆಕೆಂಡ್ ಟೈಪು ಕೋಡೆಡ್ ಇನ್ಇಕ್ವಾಲಿಟಿ ಅಂತೇಳಿ. ಸೊ ಕೋಡೆಡ್ ಇನ್ಇಕ್ವಾಲಿಟಿ ಮೇಲೆ ಬ್ಯಾಂಕಿಂಗ್ SSC ಎಕ್ಸಾಮ್ಗಳಿಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ಅಂತ ಹೇಳ್ಬೋದು. ಇದ್ರ ಮೇಲೆ 3 to 5 ಮಾರ್ಕ್ಸಿನ ಕ್ವಶನ್ಸ್ಗಳು ಎಲ್ಲ ಎಕ್ಸಾಮ್ಗಳಿಗೆ ಬರುವಂಥ ಚಾನ್ಸ್ ಇರ್ತದೆ. ಬ್ಯಾಂಕಿಂಗ್, SSC, ರೈಲ್ವೆ, LIC ಇತರ ಎಲ್ಲ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಇಂಥ ಒಂದು ಕ್ವಶನ್ಸ್ಗಳನ್ನು ಕೇಳುವಂತ ಸಾಧ್ಯತೆ ಇರ್ತದೆ. ಸೊ ಇದನ್ನ ಬಿಡಿಸ್ಬೇಕು ಅಂದ್ರೆ ಯಾವ ತರ ಬಿಡಿಸ್ಬೇಕು? ಇಲ್ಲೇನ್ ಮಾಡಿರ್ತಾರೆ, ಕಂಡೀಷನ್ಸ್ ಗಳನ್ನ, ಸಿಂಬಾಲ್ಸ್ ಗಳನ್ನ ಡಿಕೋಡಿಂಗ್ ಮಾಡಿರ್ತಾರೆ. ಡಿಕೋಡಿಂಗ್ ಮಾಡಿರ್ತಕ್ಕಂಥ ಸಿಂಬಾಲ್ಸ್ ಅನ್ನ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಆಕ್ಚುಯಲ್ ಸಿಂಬಾಲ್ಗೆ ಕನ್ವರ್ಟ್ ಮಾಡ್ಬೇಕು. ಆಕ್ಚುಯಲ್ ಸಿಂಬಾಲ್ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಇಲ್ಲೇನ್ ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, P%Q ಮೀನ್ಸ್ P ಈಸ್ ಗ್ರೇಟರ್ ದ್ಯಾನ್ Q ಅಂತ ಇದೆ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದು ನೀವು ಬಾಕ್ಸ್ ಹಾಕ್ಬೇಕು. ಬಾಕ್ಸ್ ಏನ್ ಹಾಕ್ಬೇಕು ನೋಡ್ರಿ, ಇದೊಂದು ಬಾಕ್ಸ್ ಫಿಕ್ಸ್ ಆಗ್ರಿ. ಇದು ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಈ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಆಕ್ಚುಯಲ್ ಸಿಂಬಾಲ್ಗೆ ಏನೇನ್ ಡಿಕೋಡ್ ಆಗಿದೆ ಅದನ್ನ ಕನ್ವರ್ಟ್ ಮಾಡ್ಬೇಕು. ಏನ್ ಕೊಟ್ಟಿದ್ದಾರೆ ನೋಡ್ರಿ, P%Q ಮೀನ್ಸ್ P ಈಸ್ ಗ್ರೇಟರ್ ದ್ಯಾನ್ Q. ಪರ್ಸೆಂಟೇಜ್ ಮೀನ್ಸ್ ಏನೈತೆ ಅಂದಂಗ ಆಯ್ತು, ಗ್ರೇಟರ್ ದ್ಯಾನ್ ಐತಿ ಅಂತ ಅರ್ಥ. ಸೊ ಇಲ್ಲಿ ನೀವು ಅದನ್ನ ಬರೀಲಿಕ್ಕೆ ಟ್ರೈ ಮಾಡ್ರಿ. P ಗ್ರೇಟರ್ ದ್ಯಾನ್ Q ಇಲ್ಲಿ ಹಾಕ್ತೀನಿ ನೋಡಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, PDQ ಮೀನ್ಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಡಿ ಸಿಂಬಾಲ್ ಬಂದು ಒಂದು ಲೆಟರ್ ಬಂದಿದೆ. PDQ ಮೀನ್ಸ್ P ಈಸ್ ನೈದರ್ ಗ್ರೇಟರ್ ದ್ಯಾನ್ ನಾರ್ ಸ್ಮಾಲರ್ ದೆನ್ Q. ಗ್ರೇಟರು ಅಲ್ಲ, ಸ್ಮಾಲರು ಅಲ್ಲ ಅಂದ್ರೆ ಏನಾಗಿರ್ತದೆ, ಈಕ್ವಲ್ ಐತಿ ಅಂತ ಅರ್ಥ. ನೋಡ್ರಿ ಇಲ್ಲಿ ಕಂಪ್ಯಾರಿಸನ್ ಒಳಗೆ ಮೂರೇ ಆಗ್ತಾವ. ಒಂದು ಗ್ರೇಟರ್ ಆಗ್ಬೋದು, ಒಂದು ಲೆಸ್ ದೆನ್ ಆಗ್ಬೋದು, ಇನ್ನೊಂದು ಈಕ್ವಲ್ ಟು ಆಗ್ಬೋದು. ಮೂರೇ ಪಾಸಿಬಲ್ ಚಾನ್ಸ್ ಇರ್ತಾವು. ಇದು ನೈದರ್ ಗ್ರೇಟರ್ ದೆನ್, ನಾರ್ ಈಕ್ವಲ್ ಟು, ನಾರ್ ಸ್ಮಾಲರ್ ದೆನ್ Q ಅಂತಂದ್ರೆ ಏನಾಗಿರ್ಬೇಕದು, ಈಕ್ವಲ್ ಟು ಆಗಿರ್ಬೇಕು ಅಂತ ಅರ್ಥ. ಇಲ್ಲಿ ಡಿ ಹಾಕೋಣ. ಡಿ ಮೀನ್ಸ್ ಈಕ್ವಲ್ ಟು. ದೆನ್ P@Q ಮೀನ್ಸ್ P ಈಸ್ ಸ್ಮಾಲರ್ ದೆನ್ Q. ಇದು ಕ್ಲಿಯರ್ ಆಗಿ ಹೇಳಿದ್ದಾರೆ. P ಈಸ್ ಸ್ಮಾಲರ್ ದೆನ್ Q ಮೀನ್ಸ್ ಆಟ್ ಅಂತ ಹಾಕ್ರಿ. ರೈಟ್ ರೀ. P ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಕಾಫಿ ರೇಟ್ Q ಅಂತ ಇದೆ. P ಕಾಫಿ ರೇಟ್ Q ಮೀನ್ಸ್ P ಈಸ್ ಐದರ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು Q. P ಈಸ್ ಐದರ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು Q ಅಂತಂದ್ರೆ ಕಾಫಿ ರೇಟ್ ಅನ್ನ ಇಲ್ಲಿ ಹಾಕ್ರಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಅರ್ಥ. ದೆನ್ $Q ಮೀನ್ಸ್ P ಈಸ್ ಐದರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು Q ಅಂತಿದೆ. ಡಾಲರ್ ಮೀನ್ಸ್, ಸೊ ಡಾಲರ್ ಅಂದ್ರೆ ಏನಿಲ್ಲಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು Q ಅಂತ ಆಯ್ತು. ಸೊ ನೀವೇನ್ ಮಾಡಿದ್ರಿ, ಕಂಪ್ಲೀಟ್ ಆಗಿ ಇವೆಲ್ಲ ಆಕ್ಚುಯಲ್ ಸಿಂಬಾಲ್ಗಳ ಡಿಕೋಡಿಂಗ್ ಕೊಟ್ಟಿರ್ತಕ್ಕಂಥ ಸಿಂಬಾಲ್ಗಳನ್ನ ಆಕ್ಚುಯಲ್ ಸಿಂಬಾಲ್ಗೆ ಕನ್ವರ್ಟ್ ಮಾಡಿದ್ರಿ. ಈಗ ನೆಕ್ಸ್ಟ್ ಸ್ಟೆಪ್ ನಿಮ್ದು ಏನು ಅಂತಂದ್ರೆ, ಇದು ಒಂದ್ ಕಡೆ ನೀವು ರೆಡಿ ಮಾಡಿ ಇಟ್ಕೋಬೇಕು. ಇದ್ರ ಮೇಲೆ 5 ಕ್ವಶನ್ ಕೇಳಿರ್ತಾರ ಅವರು. ಒಂದ್ ಕಡೆ ನೀವು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಇದ್ರ ಮೇಲೆ ಬಂದಿರುವಂತ ಎಲ್ಲಾ ಕ್ವಶನ್ ಗಳಿಗೂ ಈ ಬಾಕ್ಸ್ ನೋಡಿ ಆನ್ಸರ್ ಹಾಕ್ಬೇಕು. ನೀವು ಬಾಕ್ಸ್ ನೋಡಿ ಏನ್ ಆನ್ಸರ್ ಹಾಕ್ಬೇಕು ಸ್ವಲ್ಪ ಲಕ್ಷ ಕೊಡ್ರಿ. ಸೊ ಇವೆರಡು ಸಿಂಬಾಲ್ ಬಂದಿದ್ದು ಅಂದ್ರೆ ಏನಾಯ್ತು, ಇಲ್ಲಿ ಕ್ಲೋಸ್ ಐತಿ ಅಂತ ಅರ್ಥ. ಇವೆರಡು ಸಿಂಬಾಲ್ ಬಂದಿದ್ದು ಅಂದ್ರೆ ಏನಾಗಿರ್ತದ, ಕ್ಲೋಸ್ ಆಗಿರ್ತದ. ಹಿಂಗ್ ಕ್ರಾಸ್ ಬಂದ್ರು ಕ್ಲೋಸ್ ಆಗಿರ್ತದ, ಹಿಂಗ್ ಬಂದ್ರು ಕ್ಲೋಸ್ ಆಗಿರ್ತದ. ಓಪನ್ ಯಾವಾಗ ಆಗಿರ್ತದ ನೋಡ್ರಿ, ಇವೆರಡೇ ಬಂದ್ರು ಓಪನ್ ಆಗಿರ್ತದ, ಇವೆರಡೇ ಬಂದ್ರು ಓಪನ್ ಇರ್ತದ, ಇವೆರಡೇ ಬಂದ್ರು ಓಪನ್ ಆಗಿರ್ತದ, ಇವೆರಡೇ ಬಂದ್ರು ಓಪನ್ ಆಗಿರ್ತದ. ಇಸ್ಕಲ್ ಟು ಯಾವ್ದು ಇನ್ನೊಂದ್ರ ಜೊತೆ ಸೇರಿದಾಗೋದು ಓಪನ್ ಇರ್ತದೆ. ಜೊತೆಗೆ ಇನ್ನೊಂದು ಏನಂದ್ರೆ ಇವು ಮೂರು ಇದ್ರು ಓಪನ್ ಆಗಿರ್ತದ. ಫಾರ್ ಎಕ್ಸಾಂಪಲ್ ನಾವ್ ಇನ್ನೊಂದು ಕಲರ್ ಅಲ್ಲಿ ನಾ ಇದನ್ನ ತೋರಿಸ್ಬೇಕು ಅಂತಂದ್ರೆ ನೋಡ್ರಿ, ಇವು ಮೂರು ಬಂತು ಅಂದ್ರೆ ಇದು ಓಪನ್ ಇರ್ತದ, ಇವು ಮೂರು ಬಂತಂದ್ರೂ ಇದು ಓಪನ್ ಆಗಿರ್ತದ. ರೈಟ್ ರೀ. ಬಟ್ ಇವು ಅಪೋಸಿಟಿವ್ ಎರಡು ಯಾವ ಕಾಂಬಿನೇಷನ್ ಆಗಿತ್ತು ಅಂದ್ರೆ ಕ್ಲೋಸ್ ಆಗಿರ್ತದೆ. ಅವಾಗಲೇ ನಾ ಹಿಂದಿನ ವಿಡಿಯೋದಲ್ಲಿ, 1ನೇ ವಿಡಿಯೋದಲ್ಲಿ ಮತ್ತು 2ನೇ ವಿಡಿಯೋದಲ್ಲಿ ಬೇಸಿಕ್ ಕಾನ್ಸೆಪ್ಟ್ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಅದು ಫಸ್ಟ್ ತಿಳ್ಕೊಬೇಕು. ಕ್ಲೋಸ್ ಪೇರ್ ಅಂದ್ರೆ ಯಾವುದು, ಓಪನ್ ಅಂದ್ರೆ ಯಾವಾಗಿರ್ತದೆ ಇದು ಗೊತ್ತಿರಬೇಕು. ಹಿಂಗ ಅಪೋಸಿಟ್ ಬಂದಿತ್ತಂದ್ರೆ ಓಪನ್ ಐತಿ ಅಂತ ಅರ್ಥ, ಸಾರಿ ಕ್ಲೋಸ್ ಐತಿ ಅಂತ ಅರ್ಥ. ಸೊ ಒಂದೇ ಕಡೆ ಮುಖ ಮಾಡಿದ್ವಿ ಇವೆಲ್ಲ ಐತಿ ಅಂದ್ರೆ ಓಪನ್ ಐತಿ ಅಂತ ಅರ್ಥ. ಇವೆರಡಕ್ಕ ಮ್ಯಾಗಿಂದಕ್ಕೆ ಏನ್ ಕರಿತೀವಿ, ಡೆಫಿನೆಟ್ ಸಿಂಬಾಲ್ ಅಂತ ಕರಿತೀವಿ. ಇವೆರಡಕ್ಕ ಕೆಳಗಿಂದಕ್ಕೆ ಏನ್ ಕರಿತೀವಿ, ಇಂಡೆಫಿನೆಟ್ ಸಿಂಬಾಲ್ ಅಂತ ನಾವು ಇದನ್ನ ಕರಿತೀವಿ. ಸೊ ನಮಗಿಲ್ಲಿ ಏನ್ ಹೇಳಿದ್ದಾರೆ, M to J ಇದೆ, J to R ಇದೆ, R to K ಇದೆ. ರೈಟ್ ರೀ. ಇಲ್ಲಿ 3 ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳಿದಾವೆ. ಸೊ ಇಲ್ಲಿ J ಎಂಡ್ ಆಗಿ J ಸ್ಟಾರ್ಟ್ ಆಗಿದೆ ಅಂದ್ರೆ ಒಂದು J ಕ್ಯಾನ್ಸಲ್ ಮಾಡೋಣ. ಇಲ್ಲಿ R ಎಂಡ್ ಆಗಿ R ಸ್ಟಾರ್ಟ್ ಆಗಿದೆ ಅಂದ್ರೆ ಒಂದು R ಕ್ಯಾನ್ಸಲ್ ಮಾಡೋಣ. ಫೈನಲಿ ಏನಾಯ್ತು, ಇದು ನಮ್ದು M@J, ಕಾಫಿ ರೈಟ್ R, D, K ಅಂತ ಆಯ್ತು. ಈಗ ನಮಗ್ ಬೇಕಾಗಿರೋದು ಯಾವುದು, K to J. K to J ಓಪನ್ ಅದು ಕ್ಲೋಸ್ ಅದು ನೋಡೋಣ. ಈಗ K to J ಏನಾಗಿದೆ, ಇಲ್ಲಿ J ಇದೆ, ಇಲ್ಲಿ K ಇದೆ. ಎರಡರ ನಡುವೆ ಏನಿದೆ, ಕಾಫಿ ರೈಟ್ ಮತ್ತು D ಇದೆ. ಕಾಫಿ ರೈಟ್ D ಓಪನ್ ಅದು ಕ್ಲೋಸ್ ಅದು ನೋಡ್ರಿ. ಕಾಫಿ ರೈಟ್ D ಏನಾಗ್ತದ, ಓಪನ್ ಅದು ಇದು ನೋಡ್ರಿ. ಕಾಫಿ ರೈಟ್ D ಅಂದ್ರೆ ಏನಾಯ್ತು, ಲೆಸ್ ದೆನ್ ಆರ್ ಈಕ್ವಲ್ ಟು. ದೆನ್ ನೆಕ್ಸ್ಟ್ ಇದು ಏನು,
ಡಿ ಅಂದ್ರೆ ಈಕ್ವಲ್ ಟು ಆಯ್ತು. ಫೈನಲಿ ಏನಾಯ್ತು, ಜೆ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಅಂತ ಆಯ್ತು. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ, ಕೆ ಟು ಜೆ ನಡೆದಾಗ ಡಿ ಕೊಟ್ಟಾರ. ಡಿ ಅಂದ್ರೆ ಏನಿದು, ಈಕ್ವಲ್ ಟು. ಪರ್ಸೆಂಟೇಜ್ ಅಂದ್ರೆ ಏನ್ ಹೇಳ್ರಿ, ಗ್ರೇಟರ್ ದ್ಯಾನ್. ಈಗ ಕೆ ಇಂದ ನೋಡಿದ್ವಿ ಅಂದ್ರೆ ಕೆ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜೆ ಅಂತಿದೆ. ಇಂಡೆಫಿನಿಟ್ ಸಿಂಬಾಲ್ ಯೂಸ್ ಆಗಿದೆ. ಇಂಡೆಫಿನಿಟ್ ಸಿಂಬಾಲ್ ಅನ್ನು ಯೂಸ್ ಆದಾಗ ಅದು ಸಪರೇಟ್ ಆಗಿ ಬತ್ತು ಅಂತಂದ್ರೆ ಏನಾಗಿರ್ತದ್ರಿ, ಫೈನಲಿ ಇಲ್ಲಿ ಏನ್ ಕ್ರಿಯೇಟ್ ಆಗ್ತಾ ಇದು, ಕೆ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜೆ ಅಂತ ಆಗ್ತದೆ. ಬಟ್ ಆಸ್ ಇಟ್ ಈಸ್ ಬಂದಿತ್ತಂದ್ರೆ ಅದು ನಾವು ರೈಟ್ ಹೇಳ್ತಿದ್ದೀವಿ. ಬಟ್ ಇದು ಸಪರೇಟ್ ಆಗಿ ಬಂದಾಗ ನೋಡ್ರಿ, ಇದೊಂದು ಸಪರೇಟ್ ಮಾಡಿದ್ದಾರೆ, ದೆನ್ ಇದೊಂದು ಸಪರೇಟ್ ಮಾಡಿದ್ದಾರೆ. ಒಂದು ಗ್ರೇಟರ್ ದೆನ್ ಸಿಂಬಾಲ್ ಇಲ್ಲಿ ಯೂಸ್ ಆಗ್ಯದ, ರೈಟ್ ರೀ, ಅಂಡ್ ಈಕ್ವಲ್ ಟು ಸಿಂಬಾಲ್ ಇಲ್ಲಿ ಯೂಸ್ ಆಗ್ಯದ. ಸೊ ದೇರ್ ಫಾರ್ ನಿಮ್ ಆನ್ಸರ್ ಏನಾಗಿರ್ಬೇಕು, ಐದರ್ 1 or 2 ಫಾಲೋಸ್. ಆಪ್ಷನ್ ನಮ್ದು ಸಿ, ಆಪ್ಷನ್ ಸಿ ನಮ್ದು ಏನಾಗಿರುತ್ತೆ ಇಲ್ಲಿ ರೈಟ್ ಆನ್ಸರ್ ಆಗಿರ್ತದೆ. ಸೊ ಅದೇ ತರ ಇನ್ನೊಂದು ಕ್ವಶನ್ ನೋಡೋದಾದ್ರೆ ಎನ್ ಟು ಟಿ, ಟಿ ಟು ಎಚ್ ಮತ್ತೆ ಎನ್ ಟು ಡಬ್ಲ್ಯೂ ಅಂತಿದೆ. ನಮಗ್ ಬೇಕಾಗಿರೋದು ಯಾವುದು, ಡಬ್ಲ್ಯೂ ಟು ಟಿ. ಡಬ್ಲ್ಯೂ ಟು ಟಿ ಬರ್ಬೇಕಂತಂದ್ರೆ ಸೊ ನೀವು ಇದನ್ನ ಆಡ್ ಮಾಡ್ರಿ ಒಂದೇ ಕಡೆ. ಏನ್ ಮಾಡ್ಬೋದು ಇದನ್ನ, ಡಬ್ಲ್ಯೂ ಟು ಟಿ ನೋಡಿದಾಗ ಡಬ್ಲ್ಯೂ ಇಲ್ಲಿ ಆಟ್ ಇದೆ ನೋಡ್ರಿ. ಆಟ್ ಮೀನ್ಸ್ ಏನಿದೆ ನೋಡ್ರಿ ಸಿಂಬಾಲ್, ಇದು ಆಟ್ ಮೀನ್ಸ್ ಲೆಸ್ ದ್ಯಾನ್ ಇದೆ. ಡಿ ಮೀನ್ಸ್ ಏನಿದೆ, ಈಕ್ವಲ್ ಟು ಇದೆ. ಡಾಲರ್ ಮೀನ್ಸ್ ಏನಿದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಇದನ್ನ ಫೈನಲಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಅಂದ್ರೆ ಏನಾಗ್ಬೋದು, ಎನ್ ಈಸ್ ಲೆಸ್ ದೆನ್ ಆರ್ ಡಬ್ಲ್ಯೂ ದಿಂದ ನೋಡೋಣ. ಸಾರಿ, ಡಬ್ಲ್ಯೂ ಇದು ನೋಡಿದ್ವಿ ಅಂದ್ರೆ ಡಬ್ಲ್ಯೂ ಈಸ್ ಗ್ರೇಟರ್ ದ್ಯಾನ್ ಎನ್. ಇದು ರಿವರ್ಸ್ ವೇರಿಯಂಟ್. ಡಬ್ಲ್ಯೂ ಈ ಕಡೆ ಬರ್ದು ಎನ್ ಈ ಕಡೆ ಬರ್ದು ಅಂದ್ರೆ ಸಿಂಬಾಲ್ ಚೇಂಜ್ ಆಗಬೇಕು. ಡಬ್ಲ್ಯೂ ಕಡೆ ಗ್ರೇಟರ್ ಅದ, ಡಬ್ಲ್ಯೂ ಈಸ್ ಗ್ರೇಟರ್ ದೆನ್ ಎನ್. ದೆನ್ ಎನ್ ಟು ಟಿ ಏನಾದ್ರಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟಿ. ನೆಕ್ಸ್ಟ್ ಒಂದು ಟಿ ಕ್ಯಾನ್ಸಲ್ ಆಯ್ತು, ಟಿ ಈಕ್ವಲ್ ಟು ಏನಾಯ್ತು ಇಲ್ಲಿ ಎಚ್ ಆಯ್ತು, ರೈಟ್ ರೀ. ಫೈನಲ್ ಇದು ಸ್ಟೇಟ್ಮೆಂಟ್ ನಮ್ದು ಈ ತರ ಕಾಂಬಿನೇಷನ್ ಮಾಡಿದಾಗ ಫೈನಲ್ ಸ್ಟೇಟ್ಮೆಂಟ್ ಆಕ್ಚುಯಲ್ ಸಿಂಬಲ್ ಒಳಗೆ ಇದು ಕ್ರಿಯೇಟ್ ಆಯ್ತು. ನಮಗ ಅವ್ರು ಕೇಳಿದ್ದೇನು, ಡಬ್ಲ್ಯೂ ಟು ಟಿ ನಡುವೆ ಏನ್ ಕ್ರಿಯೇಟ್ ಆಗ್ತಾ ಇಲ್ಲಿ, ಗ್ರೇಟರ್ ದೆನ್ ಸಿಂಬಾಲ್ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ಒಂದು ಓಪನ್ ಇದೆ, ಡಬ್ಲ್ಯೂ ಇಂದ ಟಿ ವರೆಗೆ ಓಪನ್ ಇದೆ. ಇಲ್ಲಿ ಇಂಡೆಫಿನಿಟ್ ಇದೆ, ಇಲ್ಲಿ ಡೆಫಿನೆಟ್ ಇದೆ. ಇಂಡೆಫಿನೆಟ್ ಡೆಫಿನೆಟ್ ಕಾಂಬಿನೇಷನ್ ಇದ್ದಾಗ ಏನ್ ಬರ್ತದೆ, ಕನ್ಕ್ಲೂಷನ್ ಯಾವಾಗಲೂ ಡೆಫಿನೆಟ್ ಬರ್ತದೆ. ಸೊ ಡಬ್ಲ್ಯೂ ಈಸ್ ಗ್ರೇಟರ್ ದನ್ ಟಿ. ಪರ್ಸೆಂಟೇಜ್ ಮೀನ್ಸ್ ಏನಿದೆ ನೋಡ್ರಿ, ಗ್ರೇಟರ್ ದನ್ ಅಂತಿದೆ ಇಲ್ಲಿ. ಸೊ ಡಬ್ಲ್ಯೂ ಈಸ್ ಗ್ರೇಟರ್ ದನ್ ಟಿ, ರೈಟ್ ಆನ್ಸರ್. ದೆನ್ ಎಚ್ ಟು ಎನ್ ನಡುವೆ ಏನಿದೆ ನೋಡ್ರಿ, ಈ ಕಡೆಯಿಂದ ಎಚ್ ಟು ಎನ್ ನೋಡಿದ್ರೆ ಓಪನ್ ಐತಿ ಇದು. ಸೊ ಇಲ್ಲಿ ಈಕ್ವಲ್ ಟು ಇದೆ, ಇಲ್ಲಿ ಗ್ರೇಟರ್ ದೆನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಿದೆ. ಸೊ ಎಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ನೋಡ್ರಿ, ಎಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬರ್ಬೇಕಂದ್ರೆ ಕಾಫ್ರೇಟ್ ಸಿಂಬಲ್ ಏನಿದೆ ನೋಡ್ರಿ, ಕಾಫ್ರೇಟ್ ಮೀನ್ಸ್ ಲೆಸ್ ದೆನ್ ಅಂತಿದೆ ಇಲ್ಲಿ. ಎಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಸೊ ದೇರ್ ಫೋರ್ ಇಟ್ ಈಸ್ ಆಲ್ಸೋ ರೈಟ್. ಈಗ ನಿಮ್ಮ ಆನ್ಸರ್ ಏನಾಗ್ತದೆ, ಬೋತ್ 1 and 2 ಫಾಲೋಸ್. ಬೋತ್ 1 and 2 ಫಾಲೋಸ್ ಅಂತ ಹೇಳ್ಬೋದು. ಸೊ ಈ ತರ ನೀವು ಕೊಟ್ಟಿರ್ತಕ್ಕಂಥ ಡಿಕೋಡಿಂಗ್ ಇಲ್ಲಿ ಏನು ಕಂಡೀಷನ್ಸ್ ಇದಾವೆ, ಕಂಡೀಷನ್ಗೆ ಇದು ಬಾಕ್ಸ್ ರೆಡಿ ಆಗ್ಬೇಕು. ಬಾಕ್ಸ್ ರೆಡಿ ಆಯ್ತು ಅಂದ್ರೆ ಇದ್ರ ಮೇಲೆ ಕೇಳಿರುವಂತ ಎಲ್ಲಾ ಕ್ವಶನ್ಗಳಿಗೂ ನೀವು ಆನ್ಸರ್ ಮಾಡಬಹುದು. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇಲ್ಲಿ ಮತ್ತೆ ಅದೇ ಬಾಕ್ಸ್ ಅದೇ ಕಂಡೀಷನ್ ಮೇಲೆ ಕ್ವಶನ್ಗಳು ಬಂದಿದ್ದಾವೆ. ಬಟ್ ಬಾಕ್ಸ್ ನ ಇನ್ನೊಂದು ಅದೇ ಬಾಕ್ಸ್ ಮತ್ತೆ ರಿಪೀಟ್ ಇನ್ನೊಂದ್ಸಲ ಇಲ್ಲಿ ಹಾಕ್ತೀನಿ ನೋಡ್ರಿ. ಏನಾಗಿದೆ, ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು. ಸೊ ಇದಕ್ಕೇನು ಕೊಟ್ಟಿದ್ದೀವಿ ನಾವು ಇಲ್ಲಿ, ಕಾಫ್ರೇಟ್ ಕೊಟ್ಟಿದ್ದೀವಿ. ಸೊ ಇದಕ್ಕೇನು ಕೊಟ್ಟಿದ್ದೀವಿ ಇಲ್ಲಿ, ಡಾಲರ್ ಕೊಟ್ಟಿದ್ದೀವಿ. ದೆನ್ ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ. ಇಲ್ಲಿ ಈಗ ಡಿ ಕೊಟ್ಟಿದ್ದೀವಿ. ದೆನ್ ಮ್ಯಾಗಿಂದಕ್ಕೆ ನಾವಿಲ್ಲಿ ಆಟ್ ಕೊಟ್ಟಿದ್ದೀವಿ, ರೈಟ್ ರೀ. ಅದೇ ಬಾಕ್ಸ್ ಸಿಂಬಲ್ ಅನ್ನು ನಾ ಇಲ್ಲಿ ಹಾಕಿನಿ. ಈಗ ಇದ್ರ ಮೇಲೆ ನಾವು ಕ್ವಶನ್ಗಳನ್ನು ನಾವು ಸಾಲ್ವ್ ಮಾಡೋದಾದ್ರೆ ಎಫ್ ಟು ಆರ್ ಇದೆ, ಆರ್ ಟು ವಿ ಇದೆ, ವಿ ಟು ಟಿ ಇದೆ. ಇಲ್ಲಿ ಯಾವ್ದು ಸ್ಟಾರ್ಟ್ ಎಂಡ್ ಆಗಿರ್ತದ ಅದೇ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಕ್ಯಾನ್ಸಲ್ ಮಾಡಿಬಿಡೋದು. ಇಲ್ಲಿ ವಿ ಎಂಡ್ ಆಗಿದೆ, ವಿ ಸ್ಟಾರ್ಟ್ ಆಗಿದೆ ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಿಬಿಡೋದು. ಫೈನಲ್ ಏನಾಯ್ತು, ಎಫ್ ಟು ಆರ್, ಎಫ್ ಆಟ್ ಆರ್, ಆರ್ ಕಾಫ್ರೇಟ್ ವಿ, ವಿ ಡಾಲರ್ ಟಿ ಆಯ್ತು. ಈಗ ನಮಗ್ ಬೇಕಾಗಿರೋದು ಯಾವುದು, ವಿ ಟು ಎಫ್ ಬೇಕು. ವಿ ಟು ಎಫ್ ಓಪನ್ ಅದ ಕ್ಲೋಸ್ ಅದ ನೋಡೋಣ. ಈಗ ಏನೇನಿದೆ, ವಿ ಇಂದ ಎಫ್ ನಡುವ ಒಂದು ಆಟ್ ಇದೆ, ಒಂದು ಕಾಫ್ರೇಟ್ ಇದೆ. ಆಟ್ ಅಂಡ್ ಕಾಫ್ರೇಟ್ ಓಪನ್ ಅದ ಕ್ಲೋಸ್ ಅದ ನೋಡ್ರಿ. ಕಾಫ್ರೇಟ್ ಆಟ್ ಏನಾಯ್ತಿದು, ಈ ಕಡೆ ಬಂದು ಈ ಕಡೆ ಅರ್ಧ ಬಂತಂದ್ರೆ ಓಪನ್ ಅದ, ಈ ಕಡೆ ಅರ್ಧ ಬಂತಂದ್ರೆ ಓಪನ್ ಇರ್ತದೆ. ಇವೆರಡು ಕಾಂಬಿನೇಷನ್ ಕ್ರಿಯೇಟ್ ಅದ, ಒಂದು ಇಂಡೆಫಿನೆಟ್ ಒಂದು ಡೆಫಿನೆಟ್ ಕ್ರಿಯೇಟ್ ಆದಾಗ ಏನಾಗ್ತದೆ, ನಮಗಲ್ಲಿ ಡೆಫಿನೆಟ್ ಸಿಂಬಾಲೇ ಬರ್ತದೆ. ಏನಾಯ್ತು, ಎಫ್ ಈಸ್ ಲೆಸ್ ದೆನ್ ವಿ ಬರಬೇಕು. ಎಫ್ ಈಸ್ ಲೆಸ್ ದೆನ್ ವಿ ಹೇಳೋ ಆಪ್ಷನ್ ಯಾವ್ದು ನೋಡ್ರಿ. ಇಲ್ಲಿ ಸಿಂಬಾಲ್ ಪರ್ಸೆಂಟೇಜ್ ಮೀನ್ಸ್ ಹಿಂಗ ಅದ. ಸೊ ಈ ಪರ್ಸೆಂಟೇಜ್ ರಿವರ್ಸ್ ಹೇಳ್ರಿ, ಎಫ್ ಈಸ್ ಲೆಸ್ ದೆನ್ ವಿ ಅಂದ್ರೂ ಒಂದೇ, ವಿ ಈಸ್ ಗ್ರೇಟರ್ ದೆನ್ ಎಫ್ ಅಂದ್ರೂ ಒಂದೇ. ಸೊ ಆನ್ಸರ್ ನಮ್ದು ಇಲ್ಲಿ ರೈಟ್ ಆಯ್ತು ಅಂತ ಅರ್ಥ. ಈಗ ಇಲ್ಲಿ ಆಟ್ ಹಾಕಿದ್ದಾರೆ. ಆಟ್ ಮೀನ್ಸ್ ಏನದ ಹೇಳ್ರಿ, ಲೆಸ್ ದೆನ್ ಅಂತಿದೆ.
ಎಫ್ ಈಸ್ ಲೆಸ್ ದೆನ್ ಟಿ. ನೋಡ್ರಿ ಇಲ್ಲಿ ಎಫ್ ಇದೆ, ಇಲ್ಲಿ ಟಿ ಇದೆ, ಎಲ್ಲದ್ರ ನಡುವೆ ಸಿಂಬಲ್ ಏನಾಗಿದಾವೆ ಇಲ್ಲಿ ಆಟ್ ಕಾಫಿರೈಟ್ ಡಾಲರ್. ನೋಡ್ರಿ ಆಟ್ ಕಾಫಿರೈಟ್ ಡಾಲರ್ ಓಪನ್ ಅದ ಕ್ಲೋಸ್ ಅದ್ರಿ ಇದು ಆಟ್ ಕಾಫಿರೈಟ್ ಓಕೆ. ಬಟ್ ಡಾಲರ್ ಬಂದಾಗ ಏನಾಯ್ತು, ಅದ್ರ ಅಪೋಸಿಟ್ ಸಿಂಬಲ್ ಬಂತಿಲ್ಲಿ. ಅಪೋಸಿಟ್ ಸಿಂಬಲ್ ಬಂತಂದ್ರೆ ಏನಾಗ್ತದೆ ಇಲ್ಲಿ ಕ್ಲೋಸ್ ಆಗ್ತದ. ಸೊ ದೇರ್ ಫಾರ್ ನಿಮ್ ಆನ್ಸರ್ ಓನ್ಲಿ ಒನ್ ಫಾಲೋಸ್. ಆನ್ಸರ್ ಏನ್ರಿ ಇದು ಓನ್ಲಿ ಒನ್ ಫಾಲೋಸ್ ಅಂತ ಹೇಳ್ಬೋದು. ಈಗ ಇದೇ ಬಾಕ್ಸ್ ಬಗ್ಗೆ ಇನ್ನೊಂದು ಕ್ವಶನ್ ಇದೆ. ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಡಬ್ಲ್ಯೂ ಡಿ ಇದೆ, ಸಾರಿ ಡಬ್ಲ್ಯೂ ಕಾಫಿರೈಟ್ ಡಿ ಅಂತಿದೆ. ಡಬ್ಲ್ಯೂ ಕಾಫಿರೈಟ್ ಡಿ, ಡಿ ಪರ್ಸೆಂಟೇಜ್ ಬಿ, ಬಿ ಆಟ್ ಎಚ್ ಅಂತಿದೆ. ಸೊ ಫೈನಲಿ ನಮಗೆ ಎಚ್ ಟು ಡಿ ಬೇಕು. ಎಚ್ ಟು ಡಿ ಅಂದ್ರೆ ಇಲ್ಲಿ ಎಚ್ ಇದೆ, ಇಲ್ಲಿ ಡಿ ಇದೆ. ಸೊ ಇಲ್ಲಿ ಒಂದು ಡಿ ಕ್ಯಾನ್ಸಲ್ ಆಯ್ತು, ದೆನ್ ಒಂದು ಬಿ ಕ್ಯಾನ್ಸಲ್ ಆಯ್ತು. ಫೈನಲಿ ಏನಾಗ್ತದೆ ನಮ್ದು ಡಬ್ಲ್ಯೂ ಕಾಫಿರೈಟ್ ಡಿ ಡಾಲರ್ ಬಿ ಆಟ್ ಎಚ್. ನಮಗೆ ಎಚ್ ಟು ಡಿ ನಡುವ ಓಪನ್ ಅದ ಕ್ಲೋಸ್ ಅದ ನೋಡ್ರಿ. ಎಚ್ ಟು ಡಿ ನಡುವೆ ಯಾವ ಸಿಂಬಲ್ ಅದ, ಒಂದು ಡಾಲರ್ ಅದ, ಒಂದು ಆಟ್ ಅದ. ಡಾಲರ್ ಆಟ್ ಓಪನ್ ಅದ ಕ್ಲೋಸ್ ಅದ್ರಿ. ಇಲ್ಲಿ ಡಾಲರ್ ಮೀನ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಆಟ್ ಮೀನ್ಸ್ ಲೆಸ್ ದ್ಯಾನ್. ನೋಡ್ರಿ ಈ ಸಿಂಬಲ್ ಅಪೋಸಿಟ್ ಬಂದವು. ಅಪೋಸಿಟ್ ಐತಂದ್ರೆ ಇದು ಕ್ಲೋಸ್ ಐತಿ ಅಂತ ಅರ್ಥ. ಕ್ಲೋಸ್ ಇತ್ತಂದ್ರೆ ನೀವು ಅನಾಲಿಸಿಸ್ ಮಾಡಕ್ಕೆ ಹೋಗಬಾರ್ದು, ರಾಂಗ್ ಆಗಿರ್ತದೆ. ಡಬ್ಲ್ಯೂ ಟು ಬಿ ಅಂದ್ರೆ ಇಲ್ಲಿ ಡಬ್ಲ್ಯೂ ಅದ, ಇಲ್ಲಿ ಬಿ ಅದ. ಇದ್ರ ಸಿಂಬಲ್ ಏನದ ನೋಡ್ರಿ, ಒಂದು ಕಾಫಿರೈಟ್ ಅದ, ಒಂದು ಡಾಲರ್ ಅದ. ಕಾಫಿರೈಟ್ ಡಾಲರ್ ಏನಾಗ್ತದೆ ನೋಡ್ರಿ, ಇಲ್ಲಿ ಕಾಫಿರೈಟ್ ಇದು ಡಾಲರ್ ಅಂದ್ರೆ ಇವೆರಡು ಸಿಂಬಲ್ ಏನದು ಅಪೋಸಿಟ್ ಆಯ್ತು. ಅಪೋಸಿಟ್ ಆಯ್ತು ಅಂದ್ರೆ ಇದನ್ನ ಆಪ್ಷನ್ ಏನಾಯ್ತು ನಮ್ದು ಇಲ್ಲಿ ರಾಂಗ್ ಆಯ್ತು ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಲ್ರಿ. ಈ ಬಾಕ್ಸ್ ನಿಮ್ಗೆ ಗೊತ್ತಿತ್ತಂದ್ರೆ ಈ ತರ ನೀವು ಕ್ವಶನ್ ಗಳನ್ನ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. ಇದನ್ನು ಕಂಡೀಷನ್ ಏನಾಗಿದೆ, ಸೇಮ್ ಕಂಡೀಷನ್ ಯೂಸ್ ಆಗ್ಯಾವ ಇಲ್ಲಿ. ಸೇಮ್ ಕಂಡೀಷನ್ ಅಂದ್ರೆ ಇದೇ ಬಾಕ್ಸ್ ಹಾಕಿ ನೋಡೋಣ, ಇವೆರಡು ಕ್ವಶನ್ ನೋಡೋಣ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ಗೆ ಬೇರೆ ಕಂಡೀಷನ್ ಹಾಕುವಂತ ಟ್ರೈ ಮಾಡೋಣ. ನೋಡ್ರಿ ಏನ್ ಕಂಡೀಷನ್ ಹಾಕಿದ್ದಾರೆ ಅದೇ ಬಾಕ್ಸ್ ಅನ್ನ ಫಸ್ಟ್ ನೀವು ಇಲ್ಲಿ ಕ್ರಿಯೇಟ್ ಮಾಡ್ರಿ. ಇಲ್ಲಿ ಏನ್ ಕೊಟ್ಟಿದ್ರು, ಡಾಲರ್ ಕೊಟ್ಟಿದ್ರು. ದೆನ್ ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ರು, ಆಟ್ ಕಾಫಿರೈಟ್ ಇತ್ತು, ದೆನ್ ಇಲ್ಲಿ ಆಟ್ ಇತ್ತು, ದೆನ್ ಇಲ್ಲಿ ಡಿ ಇತ್ತು, ದೆನ್ ಇಲ್ಲಿ ಪರ್ಸೆಂಟೇಜ್ ಇತ್ತು. ಈಗ ಇದು ಬಾಕ್ಸ್ ಅಂತ ನಾವು ರೆಡಿ ಮಾಡ್ಕೊಂಡಿದೀವಿ. ಸೊ ಈಗ ನಮಗೆ ಬೇಕಾಗಿರೋದು ಯಾವುದು, ಆರ್ ಟು ಎಫ್. ನೋಡಿ ಇವೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಯಾವ್ದು ಎಂಡ್ ಆಗಿದೆ ಅದೇ ಸ್ಟಾರ್ಟ್ ಆಗಿದೆ ಅಂದ್ರೆ ಕಂಪ್ಲೀಟ್ ಒಂದೇ ಸ್ಟೇಟ್ಮೆಂಟ್ ಇದೆ ನಂಗೆ ಇಲ್ಲಿ. ಸೊ ಇವೆರಡು ಎಲಿಮೆಂಟ್ ಇಲ್ಲಿ ಏನ್ ಮಾಡ್ಬೇಕು, ನೀವು ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಕಂಪ್ಲೀಟ್ ಅದೇ ಸ್ಟೇಟ್ಮೆಂಟ್ ಅದು. ಸಿಂಬಲ್ ನೀವು ಕನ್ವರ್ಟ್ ಮಾಡೋದು ಏನೋ ಅವಶ್ಯಕತೆ ಇಲ್ಲ, ಓನ್ಲಿ ಬಾಕ್ಸ್ ಮೇಲೆ ನೀವು ಇಲ್ಲಿ ಏನ್ ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಆರ್ ಟು ಎಫ್ ನೋಡ್ರಿ ಏನಿದೆ, ಇಲ್ಲಿ ಎಫ್ ಇದೆ, ಇಲ್ಲಿ ಆರ್ ಇದೆ. ಇದ್ರ ನಡುವೆ ಏನಾಗಿದೆ, ಇಲ್ಲಿ ಕಾಫಿರೈಟ್ ಇದು ಕಾಫಿರೈಟ್. ಎಫ್ ಟು ಆರ್ ನಡುವ ಏನೇನು ಸಿಂಬಲ್ ಯೂಸ್ ಆಗಿದಾವೆ, ಡಿ ಡಾಲರ್ ಕಾಫಿರೈಟ್. ನೋಡ್ರಿ ಡಿ ಡಾಲರ್ ಓಕೆ, ಬಟ್ ಕಾಫಿರೈಟ್ ಏನೈತಿ ಇಲ್ಲಿ ಅಪೋಸಿಟ್ ಬಂದು ಅಲ್ರಿ. ಇವೆರಡು ಸಿಂಬಲ್ ಅಪೋಸಿಟ್ ಬತ್ತಂದ್ರ ಅವೆರಡು ನಡು ಯಾವ್ದು ರಿಲೇಷನ್ಗಳು ಕ್ರಿಯೇಟ್ ಆಗೋದಿಲ್ಲ. ದೇರ್ ಫಾರ್ ಆರ್ ಟು ಎಫ್ ಏನೈತಿ ರಾಂಗ್ ಐತಿ ಅಂತ ಅರ್ಥ. ದೆನ್ ಎಫ್ ಟು ಎಂ ನೋಡ್ರಿ, ಎಫ್ ಟು ಎಂ ನೋಡು ಏನ್ ಸಿಂಬಲ್ ಯೂಸ್ ಆಗ್ಯಾವ, ಡಿ ಮತ್ತು ಡಾಲರ್ ಇದೆ. ಡಿ ಮತ್ತು ಡಾಲರ್ ಅಂದ್ರ ಈಕ್ವಲ್ ಟು ಅಂಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಇವೆರಡು ಓಪನ್ ಅದಾವ, ಇವೆರಡು ಬಂದ್ರೆ ಓಪನ್ ಆಗಿರ್ತದೆ, ಇವೆರಡು ಓಪನ್ ಇರ್ತದೆ, ಇವೆರಡು ಓಪನ್ ಇರ್ತದೆ, ಇವೆರಡು ಓಪನ್ ಇರ್ತದೆ. ಸೊ ಇವೆರಡು ಓಪನ್ ಅದಾವ ಅಂತಂದ್ರೆ ಏನ್ ಕ್ರಿಯೇಟ್ ಆಗ್ತದೆ ನಮಗೆ ಇಲ್ಲಿ, ಒಂದು ಈಕ್ವಲ್ ಟು ಒಂದು ಇನ್ಡೆಫಿನೆಟ್ ಇದ್ರೆ ಇನ್ಡೆಫಿನೆಟ್ ಕ್ರಿಯೇಟ್ ಆಗ್ತದೆ. ಸೊ ಏನಾಗ್ಬೋದು, ಕಾಫಿರೈಟ್ ಮೀನ್ಸ್ ಏನದ ನೋಡ್ರಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಿದೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದ್ರೆ ಎಂ ಈಸ್ ನೋಡ್ರಿ, ಎಫ್ ಟು ಎಂ ಹೋಗ್ಬೇಕಂದ್ರೆ ಏನಾಗಿರ್ತದ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಈ ಸಿಂಬಲ್ ಬಂದಿರ್ತದೆ. ಅದೇ ರಿವರ್ಸ್ ಹೇಳಿದೀವಿ ಅಂದ್ರೆ ಎಂ ಈಸ್ ನೋಡ್ರಿ, ಎಫ್ ಟು ಎಂ ನಡುವ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ರಿಯೇಟ್ ಆಗಿದೆ ಇಲ್ಲಿ. ಬಟ್ ಅವರು ಎಫ್ ಟು ಎಂ ಕೊಟ್ಟಿಲ್ಲ, ಎಂ ಟು ಎಫ್ ಕೊಟ್ಟಾರ. ಎಂ ಟು ಎಫ್ ಕೊಟ್ಟರೆ ಏನಾಗಬೇಕು, ಎಂ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಅದ. ಸೊ ದೇರ್ ಫೋರ್ ಓನ್ಲಿ ಟೂ ಫಾಲೋಸ್ ಅಂತ ಹೇಳ್ಬೋದು, ಓನ್ಲಿ ಟೂ ಫಾಲೋಸ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನಾವು ನೋಡೋದಾದ್ರೆ ಇನ್ನೊಂದು ನೋಡ್ರಿ, ಇದೇ ಬಾಕ್ಸ್ ಮೇಲೆ ಕಂಡೀಷನ್ ಇದು, ಇದೇ ಕಂಡೀಷನ್ಗಳೇ ಇವೆಲ್ಲ ಕ್ವಶನ್ಗಳಿಗೆ 10 ಕ್ವಶನ್ಗಳಿಗೆ ಯೂಸ್ ಆಗಿದಾವೆ. ಸೊ ಇಲ್ಲಿ ಏನಾಗಿದೆ, ಎಚ್ ಟು ಎನ್, ಎನ್ ಟು ಆರ್, ಆರ್ ಟು ಜೆ ಇದೆ. ನಮಗ್ ಬೇಕಾಗಿದೆ ಯಾವುದು, ಆರ್ ಟು ಎಚ್. ಆರ್ ಟು ಎಚ್ ನೋಡ್ರಿ, ಓಪನ್ ಅದ ಕ್ಲೋಸ್ ಅದ ಇಷ್ಟೇ ನೋಡ್ರಿ. ಆರ್ ಅಂಡ್ ಎಚ್ ಏನ್ ಸಿಂಬಲ್ ಯೂಸ್ ಆಗ್ಯಾವ ಇಲ್ಲಿ, ಒಂದು ಡಾಲರ್ ಒಂದು ಪರ್ಸೆಂಟೇಜ್ ಯೂಸ್ ಆಗಿದೆ. ಇಲ್ಲಿ ಡಾಲರ್ ಇದೆ, ಇಲ್ಲಿ ಪರ್ಸೆಂಟೇಜ್ ಇದೆ. ಓಪನ್ ಅದ ನೋಡ್ರಿ, ಇವೆರಡು ಒಂದೇ ಕಡೆ ಮುಖ ಮಾಡಿದ್ರೆ ಓಪನ್ ಅದ. ಬಟ್ ಇವೆರಡು ಕಾಂಬಿನೇಷನ್ ಒಳಗೆ ಫೈನಲ್ ಏನ್ ಕ್ರಿಯೇಟ್ ಆಗ್ತದ, ಗ್ರೇಟರ್ ದನ್ ಕ್ರಿಯೇಟ್ ಆಗ್ತದೆ. ಸೊ ಎಚ್ ಈಸ್ ಗ್ರೇಟರ್ ದನ್ ಆರ್. ಇಲ್ಲೇನ್ ಹೇಳಿದಾರ ಅವರು, ಎಚ್ ಈಸ್ ಗ್ರೇಟರ್ ದನ್ ಆರ್ ಹೇಳ್ಬೇಕು. ಅದೇ ರಿವರ್ಸ್ ಹೇಳಿದ್ವಿ ಅಂದ್ರೆ ಆರ್ ಈಸ್ ಲೆಸ್ ದನ್ ಎಚ್ ಆಗ್ಬೇಕು. ಬಟ್ ಅವರು ಆಡ್ ಕೊಟ್ಟಾರೆ. ಆಡ್ ಮೀನ್ಸ್ ಏನ್ರಿ, ಆರ್ ಈಸ್ ಲೆಸ್ ದನ್ ಎಚ್, ಆರ್ ಈಸ್ ಲೆಸ್ ದನ್ ಎಚ್, ರೈಟ್ ಆನ್ಸರ್. ಜೆ ಟು ಎಚ್ ನಾವು ನೋಡಿದೀವಿ ಅಂದ್ರೆ ಇಲ್ಲಿ ಜೆ ಇದೆ, ಇಲ್ಲಿ ಎಚ್ ಇದೆ. ಮೂರು ನೋಡು ಯಾವ ಸಿಂಬಲ್ ಇದಾವ ನೋಡ್ರಿ, ಡಾಲರ್ ಪರ್ಸೆಂಟೇಜ್ ಆಟ್, ಡಾಲರ್
ಪರ್ಸೆಂಟೇಜ್ ಆಟ್ ನೋಡ್ರಿ ಡಾಲರ್ ಪರ್ಸೆಂಟೇಜ್ ಆಟ್ ಇಲ್ಲಿ ಪರ್ಸೆಂಟೇಜ್ ಆಟ್ ಏನದು ಕ್ಲೋಸ್ ಅದು ಕ್ಲೋಸ್ ಐತಿ ಅಂದ್ರೆ ಇದು ಆಪ್ಷನ್ ಕನ್ಕ್ಲೂಷನ್ ಏನದ ರಾಂಗ್ ಅದ. ಈಗ ನಿಮ್ಮ ಆನ್ಸರ್ ಏನಾಗಬೇಕು ಓನ್ಲಿ ಒನ್ ಫಾಲೋಸ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ ನಿಮ್ಗೆ ಓನ್ಲಿ ಒನ್ ಓನ್ಲಿ ಟೂ ಫಾಲೋಸ್ ಅಂತ ಫಸ್ಟ್ಗೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ 7th ಕ್ವಶನ್ ನಾವು ನೋಡೋಣ ಈಗ. ರೈಟ್ ಇಲ್ಲಿ ವಿ ಟು ಬಿ ಬಿ ಟು ಡಿ ಡಿ ಟು ಇ ಇದೆ ರೈಟ್ ರೀ. ಸೊ ಈಗ ನಾವು ನೋಡೋಣ ಇ ಟು ಬಿ ಓಪನ್ ಅದ ಕ್ಲೋಸ್ ಅದ ನೋಡ್ರಿ. ಇಲ್ಲಿ ಬಿ ಎಂಡ್ ಆಗಿದೆ ಇಲ್ಲಿ ಡಿ ಎಂಡ್ ಆಗಿದೆ. ಕ್ಯಾನ್ಸಲ್ ಮಾಡೋಣ. ಬಿ ಅಂಡ್ ಇ ನಡುವೆ ಏನ್ ಸಿಂಬಲ್ ಬಂದಿದೆ? ಬಿ ಅಂಡ್ ಇ ನಡುವೆ ಒಂದು ಡಾಲರ್ ಇದೆ ಒಂದು ಕಾಫಿ ರೈಟ್ ಇದೆ. ಡಾಲರ್ ಕಾಫಿ ರೈಟ್ ಮೀನ್ಸ್ ಓಪನ್ ಅದ ಕ್ಲೋಸ್ ಅದ ನೋಡ್ರಿ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಿಂಬಲ್ ನಾವು ನೋಡಿದ್ವಿ ಅಂದ್ರೆ ಡಾಲರ್ ಅಂಡ್ ಕಾಫಿ ರೈಟ್ ನಡುವೆ ಏನಾಗಿದೆ? ಡಾಲರ್ ಅಂಡ್ ಕಾಫಿ ರೇಟ್ ನಡುವೆ ಕ್ಲೋಸ್ ಆಗಿದೆ. ಡಾಲರ್ ಅಂಡ್ ಕಾಫಿ ರೇಟ್ ನಡುವೆ ಏನಾಗಿದೆ? ಇಲ್ಲಿ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿದೆ ಅಂದ್ರೆ ಇ ಅಂಡ್ ಬಿ ನಡುವೆ ಯಾವುದೇ ರಿಲೇಷನ್ಗಳು ಇಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಸೊ ದೇರ್ ಫಾರ್ ರಾಂಗ್ ಆಯ್ತು. ಡಿ ಅಟ್ ವಿ ನೋಡಿದ್ವಿ ಅಂತಂದ್ರೆ ಡಿ ಅಟ್ ವಿ ನೋಡಿದಾಗ ಡಿ ಅಂಡ್ ವಿ ನಡುವೆ ಏನಾಗಿದೆ? ಕ್ಲೋಸ್ ಆಗಿದೆ. ಡಾಲರ್ ಕಾಫಿ ರೇಟ್ ಕ್ಲೋಸ್ ಆಗಿದೆ ಅಂದ್ರೆ ಡಾಲರ್ ಅಂಡ್ ಪರ್ಸೆಂಟೇಜ್ ನಡುವೆ ಯಾವುದೇ ರಿಲೇಷನ್ಗಳು ಇಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಸೊ ದೇರ್ ಫಾರ್ ಇದನ್ನು ಏನಾಯ್ತು? ರಾಂಗ್ ಆಯ್ತು ಅಂತ ಅರ್ಥ. ಸೊ ಆನ್ಸರ್ ನಿಮ್ದು ನೈದರ್ ಒನ್ ನಾರ್ ಟೂ. ನೈದರ್ ಒನ್ ನಾರ್ ಟೂ ಈಸ್ ಟ್ರೂ ಅಂತ ಹೇಳ್ಬೋದು. ಸೊ ಈ ತರ ಇದ್ರ ಮೇಲೆ ಬಂದಿರುವಂತ ಕ್ವಶನ್ಗಳಿದಾವೆ. ಸೊ 7th ಒನ್ ಆಯ್ತು. 8th ಒನ್ಕು ಇದೇ ಕಂಡೀಷನ್ ಇದೆ. ನೀವು ಇದೇ ಬಾಕ್ಸ್ ಅನ್ನ ಅಪ್ಲೈ ಮಾಡಿ ಇವೆರಡು ಕ್ವಶನ್ ಸ್ಕ್ರೀನ್ ಶಾಟ್ ತೆಗೆದುಕೊಡ್ರಿ. ಇವೆರಡು ಕ್ವಶನ್ ನೀವೇ ಬಿಡಿಸಲಿಕ್ಕೆ ಟ್ರೈ ಮಾಡ್ರಿ. ಇದರ ಕಂಪ್ಲೀಟ್ ಆನ್ಸರು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನ ಹೇಳಿರ್ತೀನಿ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಪ್ರಾಬ್ಲಮ್ ಅನ್ನ ನಾವು ಅಟೆಂಡ್ ಮಾಡೋಣ. ಇನ್ನೊಂದು ವೆರೈಟಿ ಆಫ್ ಕ್ವಶನ್ಗಳನ್ನ ನಾವು ನೋಡೋಣ. ಈಗ ಇಲ್ಲಿ ಕಂಡೀಷನ್ ಏನ್ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಅನಾಲಿಸಿಸ್ ಮಾಡಿದ್ರೆ ಏನ್ ಕೊಟ್ಟಿದ್ದಾರೆ? ಪಿ ಆಟ್ ಕ್ಯೂ ಮೀನ್ಸ್ ಪಿ ಈಸ್ ನೈದರ್ ಗ್ರೇಟರ್ ದನ್ ನಾರ್ ಈಕ್ವಲ್ ಟು ಕ್ಯೂ ಅಂತ ಕೊಟ್ಟಿದ್ದಾರೆ. ಆಸ್ ಪರ್ ಡಿಕೋಡಿಂಗ್ ಕಂಡೀಷನ್ ಗಳನ್ನ ಆಕ್ಚುಯಲ್ ಸಿಂಬಲ್ ಗೆ ನಾವು ಕನ್ವರ್ಟ್ ಮಾಡಬೇಕು. ಆಕ್ಚುಯಲ್ ಸಿಂಬಲ್ ಗೆ ಕನ್ವರ್ಟ್ ಮಾಡಿದ್ರೆ ಇಲ್ಲೊಂದು ಬಾಕ್ಸ್ ಅನ್ನ ಫಾರ್ಮೇಶನ್ ಮಾಡ್ರಿ. ಬಾಕ್ಸ್ ಫಾರ್ಮೇಶನ್ ಮಾಡಿದ್ರೆ ಗ್ರೇಟರ್ ದನ್ ಲೆಸ್ ದನ್ ಈಕ್ವಲ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಲೆಸ್ ದನ್ ಆರ್ ಈಕ್ವಲ್ ಟು ಹಾಕಿದೀವಿ. ಆಟ್ ಮೀನ್ಸ್ ಏನಾಗಿದೆ ನೋಡ್ರಿ? ಹ್ಯಾಶ್ ಮೀನ್ಸ್ ಪಿ ಈಸ್ ನೈದರ್ ಗ್ರೇಟರ್ ದನ್ ನಾರ್ ಈಕ್ವಲ್ ಟು. ಇಲ್ಲಿ ಏನಾಗಿದೆ? 3 ಪಾಸಿಬಿಲಿಟಿ ಕ್ರಿಯೇಟ್ ಆಗ್ತಾವ. ಒಂದು ಗ್ರೇಟರ್ ದನ್, ಲೆಸ್ ದನ್ ಆರ್ ಈಕ್ವಲ್ ಟು. ಬಟ್ ಅವ್ರು ಹೇಳ್ತಾ ಇರೋದೇನು? ನೈದರ್ ಗ್ರೇಟರ್ ದನ್ ನಾರ್ ಈಕ್ವಲ್ ಟು. ಗ್ರೇಟರ್ ದನ್ ಅಲ್ಲ ಈಕ್ವಲ್ ಅಲ್ಲ ಅಂದ್ರೆ ಏನಾಗಿರ್ತದ? ಲೆಸ್ ದನ್ ಅಂತ ಹೇಳ್ಬೋದು. ಸೊ ಹ್ಯಾಶ್ ಮೀನ್ಸ್ ಏನಂತ ಹೇಳ್ಬೇಕು ನೀವು ಇಲ್ಲಿ? ಲೆಸ್ ದನ್. ಪಿ ಕಾಫಿರೇಟ್ ಕ್ಯೂ ಮೀನ್ಸ್ ಇಲ್ಲಿ ಏನಿದೆ? ಇದು ಕಾಫಿರೇಟ್. ಇದು ಪಿ ಕಾಫಿರೇಟ್ ಕ್ಯೂ ಮೀನ್ಸ್ ಪಿ ಈಸ್ ನೈದರ್ ಈಕ್ವಲ್ ಟು ನಾರ್ ಸ್ಮಾಲರ್ ಅಂತ ಹೇಳಿದ್ದಾರೆ. ಈಕ್ವಲ್ ಅಲ್ಲ ಸ್ಮಾಲರ್ ಅಲ್ಲ ಅಂದ್ರೆ ಡೆಫಿನೆಟ್ಲಿ ಏನಾಗಿರ್ತದೆ? ಇದು ಗ್ರೇಟರ್ ಆಗಿರ್ತದ ಅಂತ ಅರ್ಥ. ಸೊ ಇಲ್ಲಿ ಕಾಫಿರೇಟ್ ಮೀನ್ಸ್ ಗ್ರೇಟರ್ ಅಂತ ಹೇಳ್ಬೋದು. ಪಿ ಪರ್ಸೆಂಟೇಜ್ ಕ್ಯೂ ಮೀನ್ಸ್ ಪಿ ಈಸ್ ನೈದರ್ ಸ್ಮಾಲರ್ ದನ್ ನಾರ್ ಗ್ರೇಟರ್ ದನ್ ಕ್ಯೂ. ನೈದರ್ ಸ್ಮಾಲರ್ ನಾರ್ ಗ್ರೇಟರ್. ಸ್ಮಾಲರು ಅಲ್ಲ ಗ್ರೇಟರ್ ಅಲ್ಲ ಅಂದ್ರೆ ಡೆಫಿನೆಟ್ಲಿ ಏನಾಗಿರ್ತದ? ಈಕ್ವಲ್ ಟು ಆಗಿರ್ತದ ಅಂತ ಅರ್ಥ. ಪರ್ಸೆಂಟೇಜ್ ಮೀನ್ಸ್ ಏನಂತ ಹೇಳ್ಬೇಕು ನೀವು ಇಲ್ಲಿ? ಈಕ್ವಲ್ ಟು ಅಂತ ಹಾಕ್ಬೇಕು. ಈಕ್ವಲ್ ಟು ಮೀನ್ಸ್ ಪರ್ಸೆಂಟೇಜ್. ದೆನ್ ಡಾಲರ್ ಮೀನ್ಸ್ ಪಿ ಈಸ್ ನಾಟ್ ಸ್ಮಾಲರ್ ದನ್ ಕ್ಯೂ. ಪಿ ಈಸ್ ನಾಟ್ ಸ್ಮಾಲರ್. ಸ್ಮಾಲರ್ ಆಗಿಲ್ಲ ಅಂದ್ರೆ ಏನಾಗ್ಬೋದು? ಗ್ರೇಟರ್ ದನ್ ಆಗ್ಬೋದು, ಇಲ್ಲ ಅಂದ್ರೆ ಈಕ್ವಲ್ ಟು ಆಗ್ಬೇಕು. ಈ ತರ ನೀವ್ ಏನ್ ಮಾಡ್ಬೇಕಂದ್ರ ಸಿಂಬಲ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ಬೇಕು. ಡಾಲರ್. ದೆನ್ ಪಿ ಆಟ್ ಕ್ಯೂ ಮೀನ್ಸ್ ಪಿ ಈಸ್ ನಾಟ್ ಗ್ರೇಟರ್ ದೆನ್. ಗ್ರೇಟರ್ ದೆನ್ ಆಗಿಲ್ಲ ಅಂದ್ರೆ ಏನಾಗ್ಬೋದು? ಲೆಸ್ ದೆನ್ ಆಗ್ಬೋದು, ಇಲ್ಲ ಅಂದ್ರೆ ಈಕ್ವಲ್ ಟು ಆಗ್ಬೋದು. ಸೊ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇಲ್ಲಿ ನೀವು ಹಾಕಿದ್ರಿ. ಈಗ ಆಸ್ ಪರ್ ಕಂಡೀಷನ್ ಪ್ರಕಾರ ನಿಮ್ದು ಬಾಕ್ಸ್ ರೆಡಿ ಆಯ್ತು. ಈ ಬಾಕ್ಸ್ ರೆಡಿ ಆಯ್ತು ಅಂತಂದ್ರೆ ಸೊ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ? ಜೆ ಟು ಆರ್ ಇದೆ. ಈ ಬಾಕ್ಸ್ ಒಂದು ರೆಡಿ ಆಯ್ತು ಅಂದ್ರೆ ನೀವು ವಿದೌಟ್ ಪೆನ್ ಅಂಡ್ ಪೇಪರ್ ಏನ್ ಮಾಡ್ಬೋದು ಅಂದ್ರೆ ಇದ್ರೊಳಗೆ ಯಾವ ಕನ್ಕ್ಲೂಷನ್ಗಳು ರೈಟ್ ಆಗ್ತವೆ ಅನ್ನೋದನ್ನ ಹೇಳ್ಬೋದು. ನೋಡ್ರಿ, ಜೆ ಆಟ್ ಎಂ, ಕಾಫಿರೇಟ್ ಎಲ್, ಡಾಲರ್ ಎಚ್, ಪರ್ಸೆಂಟೇಜ್ ಆರ್ ಅಂತಿದೆ. ಸೊ ನಮಗ್ ಬೇಕಾಗಿರೋದು ಜೆ ಟು ಆರ್. ಜೆ ಇಲ್ಲಿದೆ, ಆರ್ ಇಲ್ಲಿದೆ. ಇವೆಲ್ಲದ್ರಲ್ಲೂ ಏನ್ ಸಿಂಬಲ್ ಇದೆ ನೋಡ್ರಿ? ಆಟ್ ಇದೆ, ಕಾಫಿರೇಟ್ ಇದೆ, ಡಾಲರ್ ಇದೆ, ಪರ್ಸೆಂಟೇಜ್ ಇದೆ. ಇಲ್ಲಿ ಆಟ್ ಕಾಫಿರೇಟ್ ನೋಡ್ರಿ, ಇಲ್ಲಿ ಆಟ್ ಇದೆ, ಇಲ್ಲಿ ಕಾಫಿರೇಟ್ ಇದೆ. ಇವು ಕ್ಲೋಸ್ ಅದ, ಓಪನ್ ಅದ ನೋಡ್ರಿ. ಇವೆರಡು ಸಿಂಬಲ್ಗಳು ಒಂದಕ್ಕೊಂದು ಕ್ಲೋಸ್ ಅದಾವ ಅಂತಂದ್ರೆ ಫಸ್ಟ್ ಆಪ್ಷನ್ ನಿಮ್ದು ಏನಾಯ್ತು? ರಾಂಗ್ ಆಯ್ತು ಅಂತ ಅರ್ಥ. ಓಪನ್ ಇದ್ರೆ ಮಾತ್ರ ಮುಂದೆ ಕಂಟಿನ್ಯೂ ಮಾಡೋದು, ಕ್ಲೋಸ್ ಇತ್ತಂದ್ರೆ ರಾಂಗ್ ಅಂತ ಹೇಳೋದು ಅಷ್ಟೇ. ಎಂ ಟು ಎಚ್ ಇದೆ, ಇಲ್ಲಿ ಎಂ ಇದೆ, ಇಲ್ಲಿ ಎಚ್ ಇದೆ. ಎರಡರ ನಡುವೆ ಏನಿದೆ? ಕಾಫಿರೇಟ್ ಡಾಲರ್ ಇದೆ. ಕಾಫಿರೇಟ್ ಮತ್ತು ಡಾಲರ್ ಅಂದ್ರೆ ಏನಾಯ್ತು? ಇದು ಫೇಸಿಂಗ್ ಎಲ್ಲ ಒಂದೇ ಕಡೆ ಇದಾವ ಅಂದ್ರೆ ಇದು ಓಪನ್ ಆಯ್ತು. ಏನ್ ಬರ್ತದೆ? ಇವೆರಡರ ಕಾಂಬಿನೇಷನ್ ಆದಾಗ ಗ್ರೇಟರ್ ದನ್ ಸಿಂಬಲ್ ಬರ್ತದೆ. ಎಂ ಈಸ್ ಗ್ರೇಟರ್ ದನ್ ಎಚ್ ಆಗ್ಬೇಕು. ಡಾಲರ್ ಅಂದ್ರೆ ಏನಿದೆ ನೋಡ್ರಿ? ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದೆ. ನಮಗೇನ್ ಬರ್ಬೇಕು? ಡೆಫಿನೆಟ್ ಸಿಂಬಲ್ ಬರಬೇಕು. ಬಟ್ ಅವ್ರೇನ್ ಹೇಳಿದ್ದಾರೆ? ಇಂಡೆಫಿನೆಟ್ ಸಿಂಬಲ್ ಹೇಳಿದ್ದಾರೆ. ಸೊ ದೇರ್ ಫಾರ್ ಇಲ್ಲಿ
ರಾಂಗ್ ಆಯ್ತು ಅಂತ ಹೇಳ್ಬೋದು. H2J ಅಂದ್ರೆ ಇಲ್ಲಿ ಜೆ ಇದೆ, ಇಲ್ಲಿ ಎಚ್ ಇದೆ, ಮೂರು ನಡುವೆ ಸಿಂಬಲ್ ಏನಿದೆ? ಆಟ್ ಇದೆ, ಕಾಫಿರೈಟ್ ಇದೆ, ಡಾಲರ್ ಇದೆ. ಆಟ್ ಇಲ್ಲ ಇತ್ತು, ಕಾಫಿರೈಟ್ ಇದೆ, ಡಾಲರ್ ಇದೆ. ಸೊ ಇವೆಲ್ಲ ಏನದ ಒಂದಕ್ಕೊಂದು ಅಪೋಸಿಟ್ ಅದಾವ ಅಂತಂದ್ರೆ ಇದ್ರ ನಡುವನು ಯಾವುದು ಸಿಂಬಾಲ್ಗಳು ಕಾಂಬಿನೇಷನ್ ಆಗೋದೇ ಇಲ್ಲ. ಸೊ ಆನ್ಸರ್ ನಿಮ್ದು ಏನಾಯ್ತು? ನನ್ ಈಸ್ ಟ್ರೂ. ಆನ್ಸರ್ ನಿಮ್ದಲ್ಲಿ ನನ್ ಈಸ್ ಟ್ರೂ. ಸೊ ಈ ತರ ನೀವು ಏನ್ ಮಾಡ್ಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ಗೆ ಸಿಂಬಾಲ್ಗಳನ್ನ ನೀವು ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ನಾವೀಗ ಇದೇ ಸಿಂಬಾಲ್ ಅನ್ನ ಹಾಕಿ ಇನ್ನೊಂದು ಕ್ವಶನ್ ನೋಡೋದಾದ್ರೆ, ಮತ್ತೆ ಒಂದು ಸ್ಟೇಟ್ಮೆಂಟ್ ಇದೆ ನೋಡ್ರಿ. ಮತ್ತೊಂದು ಸ್ಟೇಟ್ಮೆಂಟ್ಗೆ ಒಂದು ಬಾಕ್ಸ್ ಅನ್ನು ಹಾಕೋಣ. ಓಕೆ, ಬಾಕ್ಸ್ ಏನ್ ಬಂದ್ರೆ ಇಲ್ಲಿ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಅವ್ರು ಏನ್ ಕೊಟ್ಟಿದ್ದಾರೆ ಇಲ್ಲಿ? ಪಿ ಈಸ್ ನೈದರ್ ಗ್ರೇಟರ್ ದ್ಯಾನ್ ನಾರ್ ಈಕ್ವಲ್ ಟು. ನೈದರ್ ಗ್ರೇಟರ್ ನಾರ್ ಈಕ್ವಲ್ ಅಂತಂದ್ರೆ ಡೆಫಿನೆಟ್ಲಿ ಏನಾಗಿರ್ತದೆ? ಹ್ಯಾಶ್ ಮೀನ್ಸ್ ಈಕ್ವಲ್ ಟು. ನೈದರ್ ಗ್ರೇಟರ್ ದೆನ್ ನಾರ್ ಈಕ್ವಲ್ ಟು ಅಂತಂದ್ರೆ ಡೆಫಿನೆಟ್ಲಿ ಏನಾಗಿರ್ತದೆ? ನೈದರ್ ಗ್ರೇಟರ್ ದೆನ್ ನಾರ್ ಈಕ್ವಲ್ ಟು. ಇಟ್ ಮೀನ್ಸ್ ಲೆಸ್ ದ್ಯಾನ್. ಗ್ರೇಟರ್ ದೆನ್ ಅಲ್ಲ, ಈಕ್ವಲ್ ಟುನು ಅಲ್ಲ ಅಂದ್ರೆ ಇದೇನಾಗಿರ್ತದೆ? ಲೆಸ್ ದೆನ್. ಸೇಮ್ ಕ್ವಶನ್, ಬಟ್ ಅದು ನೆಕ್ಸ್ಟ್ ಪೇಜ್ ಹೋದಾಗ ನಮ್ದು ಏನಾಗಿದೆ? ಕ್ಯಾನ್ಸಲ್ ಆಗಿದೆ. ರೈಟ್ ರೀ. ನೆಕ್ಸ್ಟ್, ಪಿ ಕಾಫಿರೈಟ್. ಪಿ ಕಾಫಿರೈಟ್ ಕ್ಯೂ ಮೀನ್ಸ್ ಪಿ ಈಸ್ ನೈದರ್ ಈಕ್ವಲ್ ನಾರ್ ಸ್ಮಾಲರ್ ದೆನ್ ಕ್ಯೂ. ಈಕ್ವಲ್ ಅಲ್ಲ, ಸ್ಮಾಲರ್ ಅಲ್ಲ ಅಂದ್ರೆ ಏನಾಗಿರ್ತದೆ? ಅದು ಗ್ರೇಟರ್ ದೆನ್ ಆಗಿರ್ತದೆ. ಈಕ್ವಲ್ ಅಲ್ಲ, ಸ್ಮಾಲರ್ ಅಲ್ಲ ಅಂದ್ರೆ ಗ್ರೇಟರ್ ದೆನ್, ಕಾಫಿರೈಟ್. ದ ನೆಕ್ಸ್ಟ್, ಪರ್ಸೆಂಟೇಜ್ ಮೀನ್ಸ್ ನೈದರ್ ಸ್ಮಾಲರ್ ನಾರ್ ಗ್ರೇಟರ್. ಸ್ಮಾಲರು ಅಲ್ಲ, ಗ್ರೇಟರು ಅಲ್ಲ ಅಂತಂದ್ರೆ ಡೆಫಿನೆಟ್ಲಿ ಏನಾಗಿರ್ತದೆ? ಅದು ಈಕ್ವಲ್ ಟು ಆಗಿರ್ತದೆ. ರೈಟ್ ರೀ. ಪರ್ಸೆಂಟೇಜ್ ಮೀನ್ಸ್ ಈಕ್ವಲ್ ಟು. ದೆನ್ ಡಾಲರ್ ಮೀನ್ಸ್ ಪಿ ಈಸ್ ನಾಟ್ ಸ್ಮಾಲರ್ ದೆನ್ ಕ್ಯೂ. ಸ್ಮಾಲರ್ ಆಗಿಲ್ಲ ಅಂದ್ರೆ ಅದೇನಾಗಿರ್ಬೇಕು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗಿರ್ಬೇಕು. ಆಟ್ ಮೀನ್ಸ್ ಏನಾಗಿದೆ? ನಾಟ್ ಗ್ರೇಟರ್ ದೆನ್ ಅಂತ ಹೇಳಿದ್ದಾರೆ. ಆಟ್ ಮೀನ್ಸ್ ಏನಾಗಿರ್ಬೇಕು? ಲೆಸ್ ದೆನ್ ಆರ್ ಈಕ್ವಲ್ ಟು ಆಗಬೇಕು. ಸೊ ಈಗ ನಾವು ಬಾಕ್ಸ್ ರೆಡಿ ಮಾಡಿದೀವಿ. ಈಗ ನಾವು ಟ್ಯಾಲಿ ಮಾಡ್ತಾ ಹೋಗೋಣ. ಈಗ ನಮಗೆ ಬೇಕಾಗಿರೋದು ಯಾವುದು? ಎ ಟು ಸಿ. ಎ ಟು ಸಿ ನಡುವೆ ಏನಾಗಿದೆ? ಒಂದು ಹ್ಯಾಶ್ ಇದೆ, ಒಂದು ಡಾಲರ್ ಇದೆ. ಹ್ಯಾಶ್ ಅಂಡ್ ಡಾಲರ್ ಏನಾಗ್ತದೆ ನೋಡ್ರಿ? ಹ್ಯಾಶ್ ಮತ್ತು ಡಾಲರ್ ಎರಡು ಅಪೋಸಿಟ್ ಸಿಂಬಾಲ್ಸ್ ಅದಾವ ಅಂತಂದ್ರೆ ಎ ಅಂಡ್ ಸಿ ನಡುವೆ ಯಾವುದೋ ರಿಲೇಷನ್ ಕ್ರಿಯೇಟ್ ಆಗೋದಿಲ್ಲ ಅಂತ ಅರ್ಥ. ಈಗ ಎ ಅಂಡ್ ಸಿ ನಡುವೆ ಆಟ್ ಇದೆ. ಆಟ್ ಅಂದ್ರೆ ಏನಾಯ್ತು ನೋಡ್ರಿ? ಹ್ಯಾಶ್ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಸಿ ಇದೆ. ಎರಡರ ನಡುವೆ ಸಿಂಬಲ್ ಏನಾಗಿದೆ? ಹ್ಯಾಶ್ ಮೀನ್ಸ್ ಲೆಸ್ ದ್ಯಾನ್, ಇದು ಡಾಲರ್ ಮೀನ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತಂದ್ರೆ ಇಲ್ಲಿನೂ ಕ್ಲೋಸ್ ಆಯ್ತು. ಇಂಡಿವಿಜುವಲ್ ಇದು ಏನಾಯ್ತು? ಎರಡು ರಾಂಗ್ ಆಯ್ತು. ಬಟ್ ಏನಾಗಿದೆ? ಎ ಅಂಡ್ ಸಿ ಬಂದಿರೋದ್ರಿಂದ ಇಲ್ಲಿ ಯಾವ ಸಿಂಬಲ್ ಬಂದಾವ ನೋಡ್ರಿ? ಹ್ಯಾಶ್ ಮೀನ್ಸ್ ಏನಾಯ್ತು? ಇಲ್ಲಿ ಲೆಸ್ ದ್ಯಾನ್. ಡಾಲರ್ ಮೀನ್ಸ್ ಏನಾಯ್ತು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಬಟ್ ಎ ಅಂಡ್ ಸಿ ನಡುವೆ ಫೈನಲಿ ಸಿಂಬಲ್ ಬಂದಿರೋದು ಏನಿಲ್ಲಿ? ಆಟ್ ಮೀನ್ಸ್ ಲೆಸ್ ದೆನ್ ಅಂತ ಹಾಕಿವಿ. ದೆನ್ ಡಾಲರ್ ಮೀನ್ಸ್ ಏನಾಗಿದೆ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಇವೆರಡು ಕ್ಲೋಸ್ ಅದು. ಇಲ್ಲಿ ಇವೆರಡು ಕ್ಲೋಸ್ ಆಗ್ಯಾವ ಅಂತಂದ್ರೆ ನಾವು ಇಂಡಿವಿಜುವಲ್ ನೋಡಿದಾಗ ಎರಡು ರಾಂಗ್ ಆಗಿರ್ತಾವ. ಬಟ್ ಕಾಂಪ್ಲಿಮೆಂಟರಿ ಪೇರ್ ಒಳಗೆ ಕ್ಲೋಸ್ ಆಗಿರ್ತದೆ. ಇದ್ರಾಗ ಪಾಸಿಬಿಲಿಟಿ ಏನಾಗ್ಬೋದು? ಎ ಅಂಡ್ ಸಿ ನಡುವೆ ಎ ಈಸ್ ಗ್ರೇಟರ್ ದೆನ್ ಸಿ ಆಗ್ಬೋದು, ಎ ಈಸ್ ಲೆಸ್ ದೆನ್ ಸಿ ಆಗ್ಬೋದು, ಎ ಈಕ್ವಲ್ ಟು ಸಿ ಆಗ್ಬೋದು. ಮೂರು ಪಾಸಿಬಿಲಿಟಿ ಬರುವಂತ ಚಾನ್ಸ್ ಇದೆ. ಬಟ್ ಕನ್ಫರ್ಮ್ ಗೊತ್ತಿಲ್ಲ ನಮ್ಗೆ ಎ ಅಂಡ್ ಸಿ ನಡುವೆ ಏನೈತಿ ಅಂತೇಳಿ. ಬಿಕಾಸ್ ಎರಡು ಸಿಂಬಲ್ ಏನಾಗ್ಯಾವ? ಇಲ್ಲಿ ಕ್ಲೋಸ್ ಆಗ್ಯಾವ. ಈ ಕಾಂಪ್ಲಿಮೆಂಟರಿ ಪೇರ್ ಏನ್ ಹೇಳ್ತಾ ಅಂದ್ರೆ ಎ ಅಂಡ್ ಸಿ ಎರಡು ಸೇಮ್ ಇದ್ದು ಸಿಂಬಲ್ಗಳು, ಮೂರು ಪಾಸಿಬಲ್ ಸಿಂಬಲ್ಗಳು ಇದ್ರ ಯೂಸ್ ಆಗಿದ್ದು ಅಂತಂದ್ರೆ ಎಕ್ಸೆಪ್ಷನಲ್ ಕೇಸ್ ಒಳಗೆ ಇದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ಐದರ್ 1 or 2 ಅಂತ ಹೇಳ್ತೀವಿ. ಇದಕ್ಕೆ ನಾವು ಕಾಂಪ್ಲಿಮೆಂಟರಿ ಪೇರ್ ಅಂತ ಹಾಕಿವಿ. ಹಿಂದಿನ ವಿಡಿಯೋದಾಗ ನೀವು ಅದನ್ನ ನೋಡಿದ್ರಿ ಅಂದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗ್ತದೆ. ಇಲ್ಲ ಅಂದ್ರೆ ಯಾವುದೇ ಸ್ಟೂಡೆಂಟ್ ಇದನ್ನ ಅಟೆಂಡ್ ಮಾಡಿದ್ರು ಅಂದ್ರೆ ಇವೆರಡು ರಾಂಗ್ ಅಂತ ಹಾಕ್ತಾರೆ. ಇಂಡಿವಿಜುವಲಿ ರಾಂಗ್ ಇದು. ಬಟ್ ಈ ಪೇರ್ ಅನ್ನು ನಾವು ಅನಾಲಿಸಿಸ್ ಮಾಡಿದ್ರೆ ಕ್ಲೋಸ್ ಇದ್ದಾಗ ಕಾಂಪ್ಲಿಮೆಂಟರಿ ಪೇರ್ ರೂಲ್ ಏನ್ ಹೇಳ್ತಿದೆ? ಬೋತ್ ಎಲಿಮೆಂಟ್ ಶುಡ್ ಬಿ ಸೇಮ್ ಅಂಡ್ ಆಲ್ ಪಾಸಿಬಲ್ 3 symbols should be used. ದೆನ್ ಆಲ್ ಬೋತ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ಸೇಮ್ ಆರ್ಡರ್ ಒಳಗೆ ಇರಬೇಕು. ಮೂರು ಪಾಸಿಬಿಲಿಟಿ ಇದ್ದಾಗ ಸೊ ಕನ್ಕ್ಲೂಷನ್ ನಿಮ್ದು ಏನಾಗಿರ್ಬೇಕು? ಐದರ್ 1 or 2. ಈಗ ಬಿ ಟು ಸಿ ನೋಡಿದಿವಿ ಅಂದ್ರೆ, ಬಿ ಟು ಇ ನಡುವೆ ನೋಡಿದಿವಿ ಅಂದ್ರೆ ಡಾಲರ್ ಅದ, ಕಾಫಿರೈಟ್ ಅದ, ಆಟ್ ಅದ. ಡಾಲರ್ ಕಾಫಿರೈಟ್ ನೋಡ್ರಿ ಏನಾಯ್ತು? ಡಾಲರ್ ಕಾಫಿರೈಟ್, ಇನ್ನೊಂದು ಆಟ್ ನೋಡ್ರಿ. ಸಿಂಬಲ್ ಏನದು? ಇಲ್ಲಿ ಅಪೋಸಿಟ್ ಬಂತಂದ್ರೆ ಇದು ರಾಂಗ್ ಆಯ್ತು. ಬೇರೆದವ್ರು ಯಾರೇ ಸ್ಟೂಡೆಂಟ್ ಹಾಕಿದ್ರಂದ್ರು ಇದು ನಿಮ್ಮ ಆನ್ಸರ್ ಏನಾಗಿರ್ತದೆ? ನನ್ ಈಸ್ ಟ್ರೂ ಅಂತ ಹಾಕ್ತಾರೆ. ಬಟ್ ಆಕ್ಚುಲಿ ಇದು ಎಕ್ಸ್ಪರ್ಟ್ ಸ್ಟೂಡೆಂಟ್ ಮಾತ್ರ ಏನಾಗ್ತಾನೆ ಅಂದ್ರೆ ಐದರ್ 1 or 2 is true. ಕ್ಲಿಯರ್ ಐತ್ರಿ? ಐದರ್ 1 or 2 is true ಅಂತ ಹಾಕ್ಬೇಕು. ಅಂದಾಗ ಮಾತ್ರ ನೀವು ಇಂಥ ಕ್ವಶನ್ಗಳಿಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಮೇಲೆ ನಾವು 4 ವಿಡಿಯೋಗಳನ್ನು ಮಾಡಿದೀವಿ. ಟೈಪ್ 1, ಟೈಪ್ 2,
ಅಂಡ್ ಟೈಪ್ 3 ಐದರ್ ಆರ್ ಕೇಸ್ ಬರ್ತಕ್ಕಂಥದ್ದು, ಟೈಪ್ 4 ಕೋಡೆಡ್ ಇನ್ಇಕ್ವಾಲಿಟಿ ಮೇಲೆ ಮಾಡಿದೀವಿ. ಈ 3 ವಿಡಿಯೋಗಳನ್ನ ನೀವು ಕ್ಲಿಯರ್ ಆಗಿ 4 ವಿಡಿಯೋಗಳನ್ನ ಕ್ಲಿಯರ್ ಆಗಿ ನೋಡಿದಾಗ ಮಾತ್ರ ಇನ್ಇಕ್ವಾಲಿಟಿ ಆರ್ ಕೋಡೆಡ್ ಇನ್ಇಕ್ವಾಲಿಟಿ ಮೇಲೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಗೆ ಬರ್ತಕ್ಕಂಥ ಯಾವುದೇ ಕ್ವಶನ್ ಗಳಿಗೆ ತಾವು ಆನ್ಸರ್ ಮಾಡಬಹುದು. ರೈಟ್ ರೀ. ಸೊ ಇದರ ಹೆಚ್ಚಿನ ಒಂದು ಇನ್ನೂ ವಿಡಿಯೋಗಳು ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಡಿಸ್ಕ್ರಿಪ್ಷನ್ ಮೊಬೈಲ್ ಆ್ಯಪ್ ಇದೆ, ಮೊಬೈಲ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಅಲ್ಲಿ ಅಡ್ಡಾ 247 ಟೆಸ್ಟ್ಗಳನ್ನು ಕೊಟ್ಟಿದ್ದೀವಿ. ಈಗ ದೀಪಾವಳಿ ಆಫರ್ ಅಲ್ಲಿ ಟೆಸ್ಟ್ಗಳು ನಡೀತಾ ಇದಾವೆ. ಸೊ ಅತ್ಯಂತ ಇಂಡಿಯಾದಲ್ಲೇ ಅತಿ ಕಡಿಮೆ ರೇಟಿಗೆ ನಾವು ಟೆಸ್ಟ್ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಫ್ರೀ ಆಗಿ ಕರೆಂಟ್ ಅಫೇರ್ಸ್ ಇದೆ, ಫ್ರೀ ಆಗಿ ಸ್ಟಡಿ ಮೆಟೀರಿಯಲ್ಸ್ಗಳು PDF ಗಳು ಅದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು, ಕ್ವಿಜ್ಗಳನ್ನು ಅಟೆಂಡ್ ಮಾಡಬಹುದು. ಆಮೇಲೆ ವೀಕ್ಲಿ 2 ಬ್ಯಾಂಕಿಂಗ್ ಮಾಡೆಲ್ ಟೆಸ್ಟ್ಗಳನ್ನು ನಾವು ಅದರಲ್ಲಿ ಫ್ರೀ ಆಗಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು. ಯಾರು ರೈಲ್ವೆ ಎಕ್ಸಾಮ್ ಬರಿತಾ ಇದ್ರಿ ಅವರಿಗೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ರೈಲ್ವೆ ಎಕ್ಸಾಮ್ಗಳನ್ನ ಕನ್ನಡದಲ್ಲಿ ನೀವು ಬರೀಬೇಕು ಅಂತಂದ್ರೆ ನಮ್ಮ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಆಮೇಲೆ ನೀವು ಕ್ರೋಮ್ ಅಲ್ಲಿ ಓಪನ್ ಮಾಡಿ ಅಲ್ಲಿ ಟ್ರಾನ್ಸ್ಲೇಟ್ ಅಂತ ನೀವು ಸೆಟ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ಗಳೆಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗ್ತಾವು. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಇದ್ರ ಬೆನಿಫಿಟ್ ಅನ್ನ ತಾವೆಲ್ಲ ಪಡ್ರಿ, ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಿ. ಥ್ಯಾಂಕ್ ಯು.